ಚಪ್ಪಾಳೆ ಬರ್ತದೆ ಅನ್ಕೊಂಡೆ ನಾನು. ಕೇಳೋಡ್ಸ್ಕೋಬೇಕಲ್ಲ ಮನೆ ಬರ ನಾಚಿಕೆಲ್ದು ಬಾಳು ಹೊಡ್ರಿ ಚಪ್ಪಾಳೆ ಅನ್ಬೇಕು, ಹೋಗೇ ಅನ್ಬೇಕು, ಜೈಕರೇಳಿ ಅನ್ಬೇಕು, ಕಾಸ್ಕೊಡಿ ಅನ್ಬೇಕು. ಎಲ್ಲಿ ಪರವಾಗಿಲ್ಲ, ಲವಲವಿಕೆಯನ್ನು ಕುಳಿತುಕೊಳ್ಳಿ, ಸಂತೋಷವಾಗಿರಿ. ಯಾಕೆ ಅಂದ್ರೆ ತಾಯಿಯ ಆಶೀರ್ವಾದ ಬೇಕು ಅಂದ್ರೆ ಮನ್ಸಲ್ಲಿ ಗೊಂದಲ ಇರಬಾರ್ದು. ನಾವು ಬಂದಾಯ್ತು, ನಂಬೆ ಆಯ್ತು, ಪಾದ ಹಿಡ್ದಾಯ್ತು, ಖಂಡಿತ ಒಳ್ಳೇದಾಗುತ್ತೆ. ಅಚಲವಾದ ವಿಶ್ವಾಸವೇ ಭದ್ರ ಬುನಾದಿ ಯಾವುದಕ್ಕೆ? ಪೂಜೆಗೆ. ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ಗಂಧದ ಕಡ್ಡಿ. ಆಮೇಲೆ ಹಸುವಿಲ್ದಿರೋ ಊಟ ವ್ಯರ್ಥ, ನಂಬಿಕೆ ಇಲ್ದಿರೋ ಪೂಜೆ ವ್ಯರ್ಥ ಅಂತ ದೊಡ್ಡವರು ಹೇಳ್ತಾರೆ. ಎಲ್ಲ ಬಂದಿದ್ದೀವಿ ಅಂದರೆ ಅಮ್ಮನ ಮಡಲಿಗೆ ಬಂದಿದ್ದೀವಿ, ಅಮ್ಮ ಅಲ್ಲಿದ್ದಾಳೆ, ನಮ್ಮನ್ನು ನೋಡ್ತಾಳೆ ತಾಯಿ, ನಮ್ಮ ಹರಿಸ್ತಾಳೆ, ಹಾರೈಸ್ತಾಳೆ. ಪ್ರಸಾದ ಇದೆ, ಸ್ವೀಕಾರ ಮಾಡ್ತೀರಿ. ಇವತ್ತು 7-8 ಜಿಲ್ಲೆಗಳಿಂದ ಆ ತಾಯಿಯ ಮಕ್ಕಳೆಲ್ಲ ಒಂದುಗೂಡಿ ಆ ತಾಯಿ ಸೇವೆ ಮಾಡುವಂಥ ಒಂದು ಸುದಿನ. ಹಲವಾರು ಹೋಮ ಕೈಂಕರ್ಯಗಳು ನಡೆದು ದಿವ್ಯವಾದಂಥ ಭಗವತಿಯ ಪೂಜಾ ಕುಣಿತವೆಲ್ಲ ನಡೀತಾ ಇದೆ. ಬಸವಪ್ಪನ ಸಾನ್ನಿಧ್ಯ ಇದೆ, ಲಿಂಗದೇವರ ಕುಣಿತ ಇದೆ. ಏನು ಕಣ್ಣುಗಳ ಪಾವನ ಆಗ್ತಾ ಇದೆ. ಬೆಳಗ್ಗೆಯಿಂದ ಸ್ವರ್ಗ ಸದೃಶ್ಯವಾಗಿದೆ. ನಮ್ಮ ಚಿಕ್ಕಂಕನಹಳ್ಳಿಯ ಬಯಲು ಸ್ವರ್ಗ ಸದೃಶ್ಯವಾಗಿದೆ. ಆ ತಾಯಿಯ ಒಂದು ಸನ್ನಿಧಿಗೆ, ಕೈಲಾಸಕ್ಕೆ ಬಂದಂತೆ ಭಾಸವಾಗ್ತಾ ಇದೆ. ಈ ಸುಂದರವಾದ ವಾತಾವರಣದಲ್ಲಿ ಈ ತಾಯಿ ಸೇವೆ ಮಾಡಲಿಕ್ಕೆ ಮತ್ತೆ ಮತ್ತೆ ಅವಕಾಶ ಸಿಗ್ತಿದೆ ನನಗೆ. ಪೂರ್ವಜನ್ಮದ ಪುಣ್ಯ. ಆ ಜಗದಂಬೆ ಆಶೀರ್ವಾದವನ್ನು ಪಡೆಯೋಣ. ನಿಮ್ಮ ಮನಸ್ಸಲ್ಲಿ ಏನೇನೋದು ಅದೆಲ್ಲ ನಾನು ಆಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲಿ ಕೂತ್ಕೊಂಡು ಎಲ್ರಿಗೂ ಏನೇನು ಬೇಕು ವರ ಕೊಡವ, ಮನೆ ಕಟ್ಟಬೇಕು, ಸೈಡ್ ತಗೋಬೇಕು, ಎಲ್ಲ ಬೇಕು. ಅದಕ್ಕಿಂತ ಹೆಚ್ಚಾಗಿ ಅವ್ರ ಐಕ್ಳು ಮದುವೆ ಆಗುವಂಗೆ ಮಾಡವ ಅಂತ ಕೇಳ್ಕತ್ತೀನಿ. ನೀವು ಅದನ್ನೇ ಕೇಳ್ಕೊ ಬಂದಿದ್ದೀರಿ, ನಿಮ್ಮ ಐಕ್ಳು ಬಂದವೆ, ತೊಂದರೆ ಇಲ್ಲ, ಮದುವೆ ಆಯ್ತದೆ. ಲೇಟ್ ಆಗ್ಬೋದೇನೋ, ಹುಷಾರಾಗಿರಪ್ಪ. ನಾನು ನೋಡಿದೆ ಎಲ್ಲ 35 ಐಕ್ಳೆಲ್ಲ ಈಗ ದೇವಸ್ಥಾನಕ್ಕೆ ಬರೋಕ್ಕೆ ಶುರುವಾಗವೆ. ಮೊದಲು ಬರ್ತಿರಲಿಲ್ಲ ಅವರು. ಯಾವ 35 ಆಯಿತು ಮುಂಡಲ್ಲಿ ಕೂದಲು ಶುರುವಾದೋ ಈಗ ಬರ್ತಾವ್ರೆ. ನೀನಾರು ತೋರಿಸವ ಹೆಣ್ಣ ಅಂತ. ದಳ್ಳಾಳಿನೂ ತೋರಿಸೋದಿಲ್ಲ, ಚಿಕ್ಕವನು ತೋರಿಸೋದಿಲ್ಲ, ದೊಡ್ಡವನು ತೋರಿಸೋದಿಲ್ಲ. ಮದುವಾದಿಲ್ಲ ತೋರಿಸ್ತೀನಿ ಅಂದ್ರೆಲ್ಲ ಪತ್ವಿಲ್ದಂಗೆ ಹೊಟ್ಟೋಗ್ಬಿಟ್ಟವ್ರೆ. ಈಗ ಅಮ್ಮ ನೀನೇ ಗತಿ ಕಣವ ಅಂತ ಬಂದವ್ರೆ. ಆಗ್ತದ ಕಣ್ರಪ್ಪ. ದಯಮಾಡಿ ತಾಳ್ಮೆಯಿಂದ ಹೆಣ್ಣು ನೋಡಿ. ಏನೋ ಪಕ್ಕದೂರಲ್ಲಿ ಆಗೋಯ್ತಿತ್ತು, ಆಗೋಲ್ತು. ಸ್ವಲ್ಪ ಪಕ್ಕದ ಜಿಲ್ಲೆಗೆ ಹೋಗ್ಬೇಕು, ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು, ಗುಲ್ಬರ್ಗ, ರಾಯಚೂರು ಕಡೆಯವರು ಹುಡುಕ್ಬೇಕು. ಇಲ್ಲಿ ಪರವಾಗಿಲ್ಲ, ಜಾತಿ ಧರ್ಮ ಮೀರಿ ಮನೆ ಬೆಳಕಾಗೋ ಹೆಣ್ಮಗಳು ಎಲ್ಲಿಂದ ಬಂದ್ರು ತೊಂದ್ರಿಲ್ಲ. ಬಂದ್ರಿ, ಒಳ್ಳೇದಾಗಲಿ, ಶುಭವಾಗಲಿ, ಕಂಕಣ ಭಾಗ್ಯ ಕೂಡಲಿ. ಮುಂದೆ ವರ್ಷಕ್ಕೆ ಇದೇ ವಾರ್ಷಿಕೋತ್ಸವ ಬರೋದಕ್ಕೆ ಎಡ್ತಿರ್ ಸ್ಕೂಟ್ರೆ ಕೂಡಿಸ್ಕೊ ಬರುವಂಗೆ ಆಗಲಿ. ಆ ತಾಯಿ ಜಗನ್ಮಾತೆ ನಿಮಗೆಲ್ಲ ಒಳ್ಳೇದು ಮಾಡಲಿ. ನೀವು ಸಮಾಧಾನ ಆಗಿರಿ. ಹೆಣ್ಣು ಸಿಗ್ತಿಲ್ಲ ಅಂದ್ಬಿಟ್ಟು ಸಂದೆ ಆದ್ಲಿ ಓಟಿ ಹೊಡಿಗೆ ಹೋಗಬೇಡಿ. ಕೊಡರು ಕೊಡದೆ ಹೋಯ್ತಾರೆ. ಈಗಲೇ ಹೇಳ್ತೀನಿ, ಸ್ವಲ್ಪ ಸಮಾಧಾನ ಆಗಿರ್ರಿ. ಯಾರ ಮೇಲೂ ರೇಗಕ್ಕೆ ಹೋಗಬೇಡಿ, ಯಾರ ಮೇಲೂ ಕೋಪ ಮಾಡ್ಕೋಕೆ ಹೋಗಬೇಡಿ. ಭಗವತಿ ಆಶೀರ್ವಾದ ನಿಮ್ಮೆಲ್ಲರನ್ನೂ ಕಾಪಾಡುತ್ತೆ ನಿಸ್ಸಂಶಯವಾಗಿ. ಅದಕ್ಕೆ ಶಂಭುಲಿಂಗೇಶ್ವರ, ಬಂದುಕಾಲಿಂಗೇಶ್ವರ, ಜಗದೊಡೆಯ ಕನ್ನಲಿಂಗೇಶ್ವರ ನಮ್ಮೆಲ್ಲರ ಆರಾಧ್ಯ ದೈವ. ಅಪ್ಪ ಅಮ್ಮ ಇಬ್ಬರು ಬೇಕ್ರಿ. ಅಮ್ಮ ಅಕ್ಕರೆ, ಅಪ್ಪ ಜವಾಬ್ದಾರಿ. ಅಪ್ಪನ್ನೇನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅಮ್ಮ ಎಲ್ಲೋ ಮನೆ ಕೂತ್ಕೊಂಡು ಕಣ್ಣೀರು ಹಾಕ್ಬಿಡ್ತಾಳೆ, ಗೊತ್ತಾಗೋಯ್ತದ ನಮಗೆ. ಅಯ್ಯೋ ನಮ್ಮವ್ವ ನಮಗೋಸ್ಕರ ಎಷ್ಟು ಕಷ್ಟಪಟ್ಟವಳೆ ಅಂತೀವಿ. ಆದರೆ ಅಪ್ಪ ಅದೆಲ್ಲೋ ಕೂತ್ಕೊಂಡು ಮನೆಗೋಸ್ಕರ ಕಣ್ಣೀರು ಹಾಕೋನೆ ಗೊತ್ತಾಗೋದಿಲ್ಲ. ಯಾಕೆ ಗಂಡಸು ಅಳುವಂಗಿಲ್ವಲ್ಲ, ಅದು ಬೇರೆ ಬೈತಾರೆ, ಗಂಡಸಾಗ ಅಳ್ತೀಯಲ್ಲ ನೀನು ಅಂತ. ಅಪ್ಪನ ಸಂಕಟ ಭಾಳ ಜನಕ್ಕೆ ಗೊತ್ತಿಲ್ಲ. ಅಯ್ಯೋ ನಮ್ಮವ್ವ ಮಾತ್ರ ಒಳ್ಳೆಳು ಅಂತ ನಾವೆಲ್ಲ ಅನ್ಕೊಬಿಟ್ರೆ ಕಷ್ಟ ಆಗುತ್ತೆ. ನಮ್ಮಪ್ಪ ಜಿಪಣ, ನಮ್ಮಪ್ಪ ಕೋಪಿಷ್ಟ. ಯಾಕೆ ಅಂದರೆ ಮಕ್ಳು ಶಿಸ್ತಾಗಿ ಬೆಳೀಲಿ ಅಂತ. ಇವತ್ತೆಲ್ಲ ನಾಳಕ್ಕೊಂದು 4 ಕಾಸು ಉಳಿಲಿ ಅಂತ ಉಳಿಸೋನೆ. ಎಲ್ಲ ಸುತ್ತಾವೆ ನೋಡಿ, ಎಲ್ಲ ಲೇಔಟ್ ಮಾಡೋಕ್ಕೆಲ್ಲ ಮಾರ್ಕ ಕೂತವ್ರು ಪುಣ್ಯಾತಂಬರು. ತಿನ್ನೋಕೆ ಅನಿಲ್ದರು ಮಾರಿರ್ಲಿಲ್ಲ ನಮ್ಮ ಪೂರ್ವಿಕರು. ಯಾಕೆ? ನಮ್ಮ ಮೈಕ್ಳಿಗೆ ಏನು ಕೊಟ್ಬಿಟ್ಟು ಹೋಮ ಅಂತ. ಈಗೆಲ್ಲ ಕಾಲು ಕರ್ಕ ನಿಂತವ್ರೆ ಮಾರೋಕ್ಕೆ. ತಗೋ ಪುಣ್ಯಾತಂಬರು ಹೆಂಗೆ ಕೇಳ್ತಾರೆ ಗೊತ್ತಾ? 5 ಎಕರೆ ಇದ್ರೆ 5 ಕೊಡು, 10 ಕುಂಟು ಬೇಡ, ಗೆಡ್ಡೆ ಹಸ್ವ ಕಿತ್ಕೊಬಿಡು ನಿಂದ ಅಂತ. ಮಾರ್ಸೋದು ಹಳ್ಳಿನೂ ಕೊಟ್ಬಿಡುವ, ನಿನಗೆ ಹಾಕೋದು ಸೆಕ್ಯೂರಿಟಿಯಾಗಿ ಇಲ್ಲೇ ಸೇರ್ಕವೆ ಅಂತ ಅವನು ಶುರು ಮಾಡ್ತಾನೆ ಈಗ. ಅದಕ್ಕೆ ನಮ್ಮ ಪೂರ್ವಿಕರು ಯೋಚನೆ ತುಂಬ ದೀರ್ಘ ಇತ್ತವ್ರು. ನನ್ನ ಮೊಮ್ಮಕ್ಕಳಿಗೆ, ನನ್ನ ಮಕ್ಕಳು ಭೂಮಿ ಬೇಡವಾ, ನಾ ಮಾರ್ಬಿಟ್ರೆ ಅಂತ ಅವರೆಲ್ಲ ಯೋಚನೆ ಮಾಡ್ತಿದ್ರು. ನಮಗೆ ಸಲೀಸಿ ಈಗ ಸುಲಭ, ಮಾರ್ಬಿಟ್ರೆ ಆಯಿತು, ಅದರಿಂದ ಏನಾದದ್ದು, ಅಲ್ಲಿಂದ ಏನು ಸಿಕ್ಕೋದು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಮ ಪೂರ್ವಜರನ್ನ, ನಮ್ಮ ಕುಲದೇವರನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಎಲ್ಲಿದ್ರು ಎಲ್ಲಿಂತರೂ ಇಲ್ಲೇ ಬರ್ಬೇಕಂತಿಲ್ಲ. ಬೆಂಗಳೂರಿಗೆ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು, ಅಮೇರಿಕಕ್ಕೆ ಹೋಗ್ಬೋದು. ಅವ್ವ ಉತ್ತರಮ್ಮ ಅಂದರೆ ಮನೋದೇವತೆ, ಆ ತಾಯಿ ಮನ್ಸಿಗೆ ಬಂದು ನಿಲ್ತಾಳೆ. ಅಲ್ಲೆಲ್ಲ ಕ್ಯಾಮ್ರಾ ಮೊಬೈಲ್ ಹಿಡ್ಕೊಂಡು ಫೋಟೋ ಹೊಡ್ಕೋಕೆ ಪರ್ದೆ ಸರ್ಸೋದನ್ನೇ ಕಾಯ್ಕೊಂಡು ನಿಂತವ್ರೆ, ಫೋಟೋ ಪುಸ್ಟ್ ತಗೋಬೇಕು ನಾನು ಅಂತ. ಅದಕ್ಕೆ ಮೊಬೈಲಲ್ಲಿ ಫೋಟೋ ತೆಗೆದು ಡಿಪಿಗೆ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಕಣ್ಣು ಅನ್ನೋ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಮನಸ್ಸನ್ನು ಗ್ಯಾಲರಿಗೆ ಇಟ್ಕೊಂಡು ಕಣ್ಣು ಮುಚ್ಚೆ ಇಟ್ಕೊಂಡು ಉತ್ತರಮ್ಮ ಗ್ಯಾಪ್ನ ಬರಬೇಕು. ಅದು ನಿಜವಾದ ಫೋಟೋ ಆಗ್ತದೆ. ಆ ತಾಯಿ ಒಳ್ಳೇದು ಮಾಡಲಿ. ಶಂಭುಲಿಂಗೇಶ್ವರ, ಬಂದುಕಾಲಿಂಗೇಶ್ವರ, ಕನ್ನಲಿಂಗೇಶ್ವರ ನನ್ನ ಭಕ್ತಿನ ಬೇಡ.
ಓ ಜಟಾಜೂಟದರ ನೀಲಕಂಠ ನಂಬಿದವರ ಮನೆಯ ಬಂದು ನೀನು ಬಂದುಕಾರ ಮೊರೆಯಿಟ್ಟವರ ಕಾಯುವ ಶಂಭುಲಿಂಗೇಶ್ವರ ಗತಿಯಲ್ಲದವರ ಮತಿಗೆ ಸುಜ್ಞಾನ ನೀಡುವ ಕನ್ಯಲಿಂಗೇಶ್ವರ ಕನ್ಯಲಿಂಗೇಶ್ವರ ನಂಬಿದವರ ಮನೆಯ ಬಂದುಕಾರ ನೀನೆ ಶರಣೆಂದವರ ಮನೆಯ ಶಂಭುಲಿಂಗ ನೀನೆ ಕರುಣೆ ತೋರಿ ಕಾಯುವ ಕನ್ಯಲಿಂಗ ನೀನೆ ಶಿವನೇ ಶಂಕರನೇ ಅಭಯಂಕರನೇ ಕರಳ ಕಂದರನೇ ಸಲಹೋ ಸಲಹೋ ಕುಲದೇವನೇ ನಂಬಿದವರ ಮನೆಯ ಬಂದುಕಾರ ನೀನೆ ಶರಣೆಂದ ಮನೆಯ ಶಂಭುಲಿಂಗ ನೀನೆ ಕರುಣೆ ಇಟ್ಟು ಕಾಯುವ ಕನ್ಯಲಿಂಗ ಶಂಕರ ಅಭಯಂಕರ ಶಂಕರ ಅಭಯಂಕರ ಬಂದುಕಾರಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಶಂಭುಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಕನ್ಯಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಊರಲ್ಲಿ ಖ್ಯಾತನಹಳ್ಳಿಯ ಬಯಲಲ್ಲಿ ಒಡೆದು ಮೂಡಿ ನಿಂತನೋ ಜಗದೊಡೆಯ ಊರಲ್ಲಿ ಖ್ಯಾತನಹಳ್ಳಿಯ ಬಯಲಿನಲ್ಲಿ ಒಡೆದು ಮೂಡಿ ನಿಂತನೋ ಜಗದೊಡೆಯ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಶಂಭುಲಿಂಗೇಶ್ವರ ಶಂಭುಲಿಂಗೇಶ್ವರ ನಂಬಿದವರ ಮನೆಯ ಬಂದುಕಾರ ನೀನೆ ಶರಣನ ಮನಕ್ಕೆ ಶಂಭುಲಿಂಗ ನೀನೆ ಕರುಣೆ ಇಟ್ಟು ಕಾಯೋ ಕನ್ಯಲಿಂಗ ಶಂಕರ ಅಭಯಂಕರ ಕರುಣಾಕರ ಜಗದೀಶ್ವರ ನೊಂದ ಮನಕ್ಕೆ ಮುದವ ನೀಡೋ ಕಂಕಣ ಭಾಗ್ಯವ ಕರುಣಿಸೋ ಸ್ವಾಮಿ ಚೊಕ್ಕಲಾಗಲಿ ನಿನ್ನ ಭಕ್ತರ ಮನೆಗಳು ಎಂದು ಅರಸೋನಲ್ಲೊಡೆಯ ಇನ್ಯಾರ ಬೇಡಲೋ ಜಗದೀಶ್ವರ ಹುರುಳಿಕಾತನಹಳ್ಳಿ ಶಂಭುಲಿಂಗೇಶ್ವರ ಇನ್ಯಾರ ಬೇಡಲೋ ಬಂದೂಕಾರ ತಂದೆ ತಾಯಿ ಬಂದು ನೀನೆ ಸ್ವೀಕಾರ ನಂಬಿದವರ ಮನೆಯ ಬಂದುಕಾರ ನೀನೆ ಶರಣನ ಮನಗೆ ಶಂಭುಲಿಂಗ ನೀನೆ ಕರುಣೆ ಇಟ್ಟು ಕಾಪಾಡೋ ಕನ್ಯಲಿಂಗ ಜಗದೀಶ್ವರ ಸರ್ವೇಶ್ವರ ಶಂಭುಲಿಂಗೇಶ್ವರ ಬಂದುಕಾರಲಿಂಗ ಕನ್ಯಲಿಂಗೇಶ್ವರ
ಗೊಂಬೆ ಬಾರೆ ಚಿಕ್ಕಂಕನಹಳ್ಳಿಯ ಚಿಕ್ಕ ಮಗದ ಚಲುವೆ ಉತ್ತೂರ ದೇವಿ ಬಾರೆ ಅಕ್ಕರೆಯ ಅಕ್ಕ ಬಾರೆ ತಾಯಿ ಸಕ್ಕರೆಯ ಗೊಂಬೆ ಬಾರೆ ಅವ್ವ ಅಕ್ಕರೆಯ ಅಕ್ಕ ಬಾರೆ